ಒತ್ತಡದ ಬದುಕು, ಪೌಷ್ಟಿಕ ಆಹಾರದ ಕೊರತೆಯಿಂದ ಶುಗರ್, ಬಿಪಿ, ಬೊಜ್ಜು, ಗ್ಯಾಸ್ಟ್ರಿಕ್ನಂತಹ ಆರೋಗ್ಯ ಸಮಸ್ಯೆ. ಹೆಚ್ಚು ಪೋಷಕಾಂಶಯುಕ್ತ ಆಹಾರ ಮತ್ತು ಸಿರಿಧಾನ್ಯಗಳೇ ಇದಕ್ಕೆ ಪರಿಹಾರ. ಮಿಲೆಕ್ಸ್ ಚೂರ್ಣಂ ಇಂದಿನ ವೇಗದ ಬದುಕಿಗೆ ಪುರಾತನ ಪೋಷಣೆಯ ಶಕ್ತಿ. ಇದು ಸಿರಿಧಾನ್ಯ, ಡ್ರೈ ಫ್ರೂಟ್ಸ್, ಮೊಳಕೆ ಕಾಳುಗಳು, ಧಾನ್ಯಗಳು ಹಾಗೂ ಸೀಡ್ಸ್ ಇಂದ ಸಮೃದ್ಧವಾಗಿದೆ. ಬನ್ನಿ ಮತ್ತೆ ಸಾಂಪ್ರದಾಯಿಕ ಸಿರಿಧಾನ್ಯಗಳಿಗೆ ಹಿಂದಿರುಗೋಣ. ಆರ್ಡರ್ ಮಾಡಲು ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಕಾಮೆಂಟ್ನಲ್ಲಿದೆ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲಾ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸೋ ಮಸ್ತ್ಮಗ.ಕಾಮ್ನ ಫುಲ್ ನ್ಯೂಸ್ಗೆ ಸ್ವಾಗತ. ದೇಶದಾದ್ಯಂತ ಸಂಚಲನ ಸೃಷ್ಟಿಸಿರೋ ರಾಜ್ಯದ ಬುರುಡೆ ಪ್ರಕರಣಕ್ಕೆ ಹೊಸ ಆಯಾಮ ಸಿಕ್ಕಿದೆ. ಇದೀಗ ನಮ್ಗೆ ಬುರುಡೆ ತಂದ್ಕೊಟ್ಟಿದ್ದು ಸೌಜನ್ಯ ಮಾವ ವಿಠ್ಠಲಗೌಡ ಅಂತ ಗಿರೀಶ್ ಮಟ್ಟಣ್ಣನವರ್ ಎಸ್ಐಟಿ ವಿಚಾರಣೆ ವೇಳೆ ಬಾಯ್ಬಿಟ್ಟಿದ್ದಾರೆ ಅಂತ ಗೊತ್ತಾಗಿದೆ. ಸತತ 4-5 ದಿನ ವಿಚಾರಣೆ ನಡೆಸಿದ ಮೇಲೆ ಮಟ್ಟಣ್ಣನವರ್ ಈ ಸತ್ಯ ಬಾಯ್ಬಿಟ್ಟಿದ್ದಾರೆ. ಚಿನ್ನಯ್ಯ ತೋರಿಸಿದ 11A ಸ್ಪಾಟ್ನಿಂದ ಸ್ವಲ್ಪ ದೂರದಲ್ಲೇ ಬುರುಡೆ ಸಿಕ್ಕಿರೋದು. ಬಂಗ್ಲೆಗುಡ್ಡ ಕಾಡಿನಿಂದಲೇ ತಂದಿರೋ ಬುರುಡೆಯನ್ನ ನಮ್ಗೆ ಕೊಟ್ಟಿದ್ದಾರೆ ಅಂತ ವಿಚಾರಣೆಯಲ್ಲಿ ಗಿರೀಶ್ ಮಟ್ಟಣ್ಣನವರ್ ಬಾಯ್ಬಿಟ್ಟಿದ್ದಾರೆ. ಈ ಸ್ಫೋಟಕ ಹೇಳಿಕೆ ಬೆನ್ನಲ್ಲೇ ಸೌಜನ್ಯ ಮಾವ ವಿಠ್ಠಲಗೌಡ್ರನ್ನ ಎಸ್ಐಟಿ ಅಧಿಕಾರಿಗಳು ಬಂಗ್ಲೆಗುಡ್ಡ ಕಾಡಿಗೆ ಕರೆದೊಯ್ದು ಸ್ಥಳ ಮಹಜರು ನಡೆಸಿದ್ದಾರೆ. ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಈ ವೇಳೆ ವಿಠ್ಠಲಗೌಡ ಮತ್ತಷ್ಟು ಸ್ಫೋಟಕ ಮಾಹಿತಿ ಹೊರಹಾಕಿದ್ದಾರೆ. ಕಾಡಿನಲ್ಲಿ ಬುರುಡೆ ಹುಡುಕಿ ತರೋವಂತೆ ನನಗೆ ಐಡಿಯಾ ಕೊಟ್ಟಿದ್ದೆ ಗಿರೀಶ್ ಮಟ್ಟಣ್ಣನವರ್. ಅವರು ಹಾಕಿರೋ ಪ್ಲಾನ್ನಂತೆ ಬುರುಡೆ ತಂದು ಇಟ್ಕೊಂಡೆ. ನನಗೆ ಕಾರು ಚಾಲಕನಾಗಿ ಪ್ರದೀಪ್ ಗೌಡ ಸಾಥ್ ನೀಡಿದ್ರು. ಬುರುಡೆಯನ್ನ ಇಟ್ಕೊಂಡು ನಾನು ಮತ್ತು ಪ್ರದೀಪ್ ಬೆಂಗಳೂರಿಗೆ ಪ್ರಯಾಣ ಮಾಡಿದ್ವಿ. ನಂತರ ಬೆಂಗಳೂರಿನಲ್ಲಿ ನಾನು, ಪ್ರದೀಪ್, ಮಟ್ಟಣ್ಣನವರ್ ಭೇಟಿಯಾದ್ವಿ. ಅಲ್ಲಿ ಮಟ್ಟಣ್ಣನವರಿಗೆ ಬುರುಡೆ ಕೊಟ್ವಿ. ಬುರುಡೆಯನ್ನ ಮಟ್ಟಣ್ಣನವರ್ ಜಯಂತಿಗೆ ನೀಡಿದ್ರು. ಆಮೇಲೆ ಉಜ್ರೆಯ ತಿಮರೋಡಿ ಮನೆಯಲ್ಲಿ ನಾವು ಭೇಟಿಯಾಗಿ ಚಿನ್ನಯ್ಯನ ಕೈಗೆ ಬುರುಡೆ ನೀಡಿದ್ವಿ ಅಂತ ಹೇಳ್ಕೊಂಡಿದ್ದಾರೆ. ಜೊತೆಗೆ ನನಗೆ ಸ್ಥಳದಲ್ಲಿ ಕೇವಲ ಬುರುಡೆ ಮಾತ್ರ ಸಿಕ್ಕಿರೋದು, ಮರದ ಕೆಳಗೆ ಭೂಮಿ ಮೇಲ್ಭಾಗದಲ್ಲಿ ಬುರುಡೆ ಸಿಕ್ಕಿದ್ದು ಅಂದಿದ್ದಾರೆ. ಇನ್ನು ಸುಮಾರು 1 ವರ್ಷದ ಹಿಂದೆ ಈ ಬುರುಡೆ ತರಲಾಗಿದೆ. ಕಳೆದ ಮಳೆಗಾಲದ ವೇಳೆ ಬಂಗ್ಲಗುಡ್ಡ ಬಳಿ ವಿಠ್ಠಲಗೌಡ ಬುರುಡೆ ತಂದಿದ್ದ. ಅಂದಿನಿಂದ 1 ವರ್ಷಗಳ ಕಾಲ ಬುರುಡೆ ಗ್ಯಾಂಗ್ ಬಳಿ ಇತ್ತು ಅನ್ನೋದು ಕೂಡ ಎಸ್ಐಟಿ ತನಿಖೆ ವೇಳೆ ಬಯಲಾಗಿದೆ. ಸದ್ಯ ಎಸ್ಐಟಿ ಬಂಗ್ಲೆಗುಡ್ಡೆ ಕಾಡಿನಲ್ಲಿ ಅಸ್ಥಿಪಂಜರಕ್ಕಾಗಿ ಹುಡುಕಾಟ ಶುರು ಮಾಡಿದೆ. ಇನ್ನು ಇದೇ ಕೇಸ್ನಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ, ಸೌಜನ್ಯ ಮಾವ ವಿಠ್ಠಲಗೌಡಗೆ ಚಿನ್ನಯ್ಯ ಮೊದಲೇ ಪರಿಚಯ ಇರೋದು ತಿಳಿದು ಬಂದಿದೆ. 2 ವರ್ಷದ ಹಿಂದೆ ಉಜ್ರೆಯಲ್ಲಿ ಚಿನ್ನಯ್ಯ ಕೆಲಸ ಮಾಡ್ತಿದ್ದ. ಇದೇ ವೇಳೆ ವಿಠ್ಠಲಗೌಡ ಮತ್ತು ಚಿನ್ನಯ್ಯನಿಗೆ ಪರಿಚಯ ಕೂಡ ಆಗಿತ್ತು. ಕಾನೂನು ಪ್ರಕ್ರಿಯೆಗೆ ಒಳಪಟ್ಟ ಅಪರಿಚಿತ ಶವಗಳನ್ನ ಚಿನ್ನಯ್ಯ ಹೂಳ್ತಿರೋ ವಿಚಾರವೂ ವಿಠ್ಠಲಗೌಡನಿಗೆ ಗೊತ್ತಿತ್ತು. ಇದೇ ವಿಚಾರವನ್ನ ಬಂಡವಾಳ ಮಾಡಿಕೊಂಡ ವಿಠ್ಠಲಗೌಡ ಗ್ಯಾಂಗ್ಗೆ ಚಿನ್ನಯ್ಯನನ್ನ ಪರಿಚಯಿಸ್ತಾನೆ. ನಂತರದಲ್ಲಿ ಬುರುಡೆ ಕಥೆ ಕಟ್ಟಿ ಷಡ್ಯಂತ್ರ ಮಾಡಿರೋ ಆರೋಪ ಇದೀಗ ಕೇಳಿಬಂದಿದೆ. ಇದೆಲ್ಲವೂ ಎಸ್ಐಟಿ ವಿಚಾರಣೆಯಲ್ಲಿ ಬಯಲಾಗಿದೆ. ಹೀಗಾಗಿ ಈ ಕೇಸ್ನಲ್ಲಿ ಹೊಸ ಮುಖದ ಆಗಮನವಾಗಿದ್ದು ಕೇಸ್ ಮತ್ತಷ್ಟು ಗಂಭೀರ ಸ್ವರೂಪ ಪಡ್ಕೊಂಡಿದೆ. ಮನೆ ಕೆಲಸದಾಕೆ ಮೇಲೆ ಅತ್ಯಾಚಾರ ಎಸಗಿರೋ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿರೋ ಹಾಸನ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಜೈಲಾಧಿಕಾರಿಗಳು ಕೆಲಸ ಹಂಚಿಕೆ ಮಾಡಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನ ಗ್ರಂಥಾಲಯದಲ್ಲಿ ಪ್ರಜ್ವಲ್ಗೆ ಕ್ಲರ್ಕ್ ಕೆಲಸ ನೀಡಲಾಗಿದೆ. ಕೈದಿಗಳಿಗೆ ಲೈಬ್ರರಿಯಿಂದ ಪುಸ್ತಕ ವಿತರಣೆ ಮಾಡೋದು, ಯಾವ ಕೈದಿಗೆ ಯಾವ ಪುಸ್ತಕ ನೀಡಲಾಗಿದೆ ಅಂತ ನೋಂದಣಿ ಮಾಡಿಕೊಳ್ಳುವ ಕೆಲಸವನ್ನ ಪ್ರಜ್ವಲ್ಗೆ ವಹಿಸಲಾಗಿದೆ. ದಿನಗೂಲಿಯಾಗಿ ದಿನಕ್ಕೆ 522 ರೂಪಾಯಿಗಳನ್ನ ನೀಡಲಾಗುತ್ತೆ. ಟ್ರಯಲ್ ಕೋರ್ಟ್ ಹಾಗೂ ವಕೀಲರ ಜೊತೆ ಇತರೆ ಕೇಸ್ಗಳ ಸಂಬಂಧ ಚರ್ಚೆ ಮಾಡಬೇಕಾಗಿರೋ ಕಾರಣ ಪ್ರಜ್ವಲ್ ರನ್ನ ಪೂರ್ತಿ ಕೆಲಸಕ್ಕೆ ನಿಯೋಜಿಸಿಲ್ಲ ಎನ್ನಲಾಗಿದೆ. ಇನ್ನು ಆಡಳಿತಾತ್ಮಕ ಕೆಲಸದಲ್ಲಿ ಪ್ರಜ್ವಲ್ ಆಸಕ್ತಿ ತೋರಿಸುತ್ತಿದ್ರಂತೆ. ಆದ್ರೆ ಅವರನ್ನ ಲೈಬ್ರರಿ ಕೆಲಸಕ್ಕೆ ನೇಮಿಸಲಾಗಿದೆ. ಭಾರಿ ಮಳೆಯಿಂದ ಬೆಳೆ ಹಾಳಾಗಿದೆ ಅಂತ ಕಷ್ಟ ಹೇಳ್ಕೊಳ್ಳೋಕೆ ಬಂದಿದ್ದ ರೈತನ ವಿರುದ್ಧ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸಿಡಿಮಿಡಿಕೊಂಡಿದ್ದಾರೆ. ಕಲಬುರಗಿಯ ಮಲ್ಲಿಕಾರ್ಜುನ ಖರ್ಗೆ ನಿವಾಸಕ್ಕೆ ಬಂದಿದ್ದ ಯುವಕ ಅತಿವೃಷ್ಟಿಯಿಂದ 4 ಎಕರೆಯಲ್ಲಿ ಬೆಳೆದಿದ್ದ ತೊಗರಿ ಬೆಳೆ ನಾಶವಾಗಿದೆ ಅಂದಿದ್ದಾರೆ. ಈ ವೇಳೆ ಮಲ್ಲಿಕಾರ್ಜುನ ಖರ್ಗೆ ಯುವಕನಿಗೆ ನೀನು ಎಷ್ಟು ಎಕರೆಯಲ್ಲಿ ಬೆಳೆ ಬೆಳೆದಿದ್ಯಾ ಅಂತ ಪ್ರಶ್ನಿಸಿದ್ದಾರೆ. ಅದಕ್ಕೆ ಯುವಕ 4 ಎಕರೆಯಲ್ಲಿ ಬೆಳೆದಿದ್ದೆ ಅಂತ ಉತ್ತರಿಸಿದ್ದಾರೆ. ಇದಕ್ಕೆ ಖರ್ಗೆ ನನ್ನದು 40 ಎಕರೆಯಲ್ಲಿ ಬೆಳೆದಿದ್ದೆಲ್ಲ ಹಾಳಾಗಿದೆ. ತೊಗರಿ ಮಾತ್ರವಲ್ಲ, ಹೆಸರು, ಹತ್ತಿ, ಸೂರ್ಯಕಾಂತಿ ಬೆಳೆ ಸಹ ಹಾಳಾಗಿದೆ. ನಾನು ಯಾರಿಗೆ ಹೋಗಿ ಹೇಳಲಿ? ನೀನು ಬೇಕಿದ್ರೆ ಪಿಎಂ ನರೇಂದ್ರ ಮೋದಿ, ಅಮಿತ್ ಶಾ ಹತ್ರ ಹೋಗಿ ಕೇಳು. ಇಲ್ಲಿ ಬಂದು ಪ್ರಚಾರ ಗಿಟ್ಟಿಸಿಕೊಳ್ಳೋ ಕೆಲಸ ಮಾಡಬೇಡ ಅಂತ ಸಿಟ್ಟಾಗಿದ್ದಾರೆ. ಇನ್ನು ವಿಧಾನ ಪರಿಷತ್ನಲ್ಲಿ ಹಲವು ತಿಂಗಳುಗಳಿಂದ ಖಾಲಿ ಇದ್ದ 4 ಸದಸ್ಯ ಸ್ಥಾನಗಳಿಗೆ ರಾಜ್ಯ ಸರ್ಕಾರ ನಾಮನಿರ್ದೇಶನ ಮಾಡಿ ಆದೇಶ ಹೊರಡಿಸಿದೆ. ಈ ಪಟ್ಟಿಗೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಸಹ ಅಂಕಿತ ಹಾಕಿದ್ದಾರೆ. ಕೆಪಿಸಿಸಿ ಮಾಧ್ಯಮ ವಿಭಾಗ
ವಿಭಾಗದ ಮುಖ್ಯಸ್ಥ ರಮೇಶ್ ಬಾಬು, ರಾಜ್ಯ ಸರ್ಕಾರದ ಅನಿವಾಸಿ ಭಾರತೀಯ ಸಮಿತಿ ಅಧ್ಯಕ್ಷೆ ಆರತಿ ಕೃಷ್ಣ, ಎಐಸಿಸಿಯ ಎಸ್ಸಿ ವಿಭಾಗದ ಪ್ರಧಾನ ಕಾರ್ಯದರ್ಶಿ ಜಕ್ಕಪ್ಪನವರ್ ಮತ್ತು ಮೈಸೂರಿನ ಪತ್ರಕರ್ತ ಶಿವಕುಮಾರ್ ರನ್ನ ನಾಮನಿರ್ದೇಶನ ಮಾಡಲಾಗಿದೆ. ಸರ್ಕಾರದಿಂದ ನಾಮನಿರ್ದೇಶನಗೊಂಡಿದ್ದ ಕಾಂಗ್ರೆಸ್ನ ಯುಬಿ ವೆಂಕಟೇಶ್ ಮತ್ತು ಪ್ರಕಾಶ್ ರಾಥೋಡ್ರ ಅವಧಿ ಕಳೆದ ಅಕ್ಟೋಬರ್ನಲ್ಲಿ ಮುಗಿದಿತ್ತು. ಜೊತೆಗೆ ಜೆಡಿಎಸ್ನ ಕೆಎ ತಿಪ್ಪೇಸ್ವಾಮಿ ಅವರ ಅವಧಿ ಈ ವರ್ಷದ ಜನವರಿಯಲ್ಲಿ ಕೊನೆಗೊಂಡಿತ್ತು. ಹಾಗೂ ಉಪಚುನಾವಣೆಗೆ ಸ್ಪರ್ಧಿಸುವ ಉದ್ದೇಶದಿಂದ ಸಿಪಿ ಯೋಗೇಶ್ವರ್ ಪರಿಷತ್ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರು. ಹೀಗಾಗಿ 4 ಸ್ಥಾನಗಳು ಖಾಲಿಯಾಗಿದ್ವು. ಈಗ ಹೊಸಬರನ್ನ ನಾಮನಿರ್ದೇಶನ ಮಾಡಲಾಗಿದೆ. ಈ ಬಾರಿಯ ಮಳೆಗೆ ಹಿಮಾಚಲ ಪ್ರದೇಶದಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಷ್ಟ ಉಂಟಾಗಿದೆ. ಜೂನ್ 20ರಿಂದ ಸೆಪ್ಟೆಂಬರ್ 7ರವರೆಗೆ ಭಾರೀ ಮಳೆಯಿಂದಾಗಿ ಸಂಭವಿಸಿದ್ದ ಮೇಘಸ್ಫೋಟ, ಪ್ರವಾಹ ಮತ್ತು ಭೂಕುಸಿತಕ್ಕೆ ಬರೋಬ್ಬರಿ 4,079 ಕೋಟಿ ರೂಪಾಯಿನಷ್ಟು ನಷ್ಟ ಆಗಿದೆ ಅಂತ ಅಲ್ಲಿನ ಅಧಿಕಾರಿಗಳು ತಿಳಿಸಿದ್ದಾರೆ. ಒಟ್ಟು 366 ಮಂದಿ ಮೃತಪಟ್ಟಿದ್ದಾರೆ. 6,025 ಮನೆಗಳು ಮತ್ತು 455 ಅಂಗಡಿಗಳಿಗೆ ಡ್ಯಾಮೇಜ್ ಆಗಿದೆ. ಜೂನ್ 20ರಿಂದ ಇದುವರೆಗೂ ಹಿಮಾಚಲ ಪ್ರದೇಶದಲ್ಲಿ ಒಟ್ಟು 135 ಕಡೆ ದೊಡ್ಡ ಪ್ರಮಾಣದಲ್ಲಿ ಭೂಕುಸಿತ ಉಂಟಾಗಿವೆ. 95 ಹಠಾತ್ ಪ್ರವಾಹ ಮತ್ತು 45 ಬಾರಿ ಮೇಘ ಸ್ಫೋಟ ಆಗಿದೆ ಅಂತ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಅತ್ತ ಪಂಜಾಬ್ನಲ್ಲೂ ಮಳೆಗೆ ಕೋಲಾಹಲ ಸೃಷ್ಟಿಯಾಗಿದೆ. ಪಂಜಾಬ್ನ 23 ಜಿಲ್ಲೆಗಳಾದ್ಯಂತ 1,900ಕ್ಕೂ ಅಧಿಕ ಹಳ್ಳಿಗಳು ಮುಳುಗಡೆಯಾಗಿವೆ. ಕನಿಷ್ಠ 43 ಮಂದಿ ಮೃತಪಟ್ಟಿದ್ದಾರೆ. ಹತ್ರತ್ರ 1.71 ಲಕ್ಷ ಹೆಕ್ಟೇರ್ ಪ್ರದೇಶದ ಬೆಳೆಗಳಿಗೆ ಹಾನಿಯುಂಟಾಗಿದೆ. ಕೃಷಿ ಭೂಮಿಗಳು ನೀರಲ್ಲಿ ಮುಳುಗಡೆಯಾಗಿವೆ. ನದಿಗಳು ಅಪಾಯದ ಮಟ್ಟ ಮೀರಿ ಹರಿತಿವೆ. ಹಲವು ಹೈವೇಗಳನ್ನ ಬ್ಲಾಕ್ ಮಾಡಲಾಗಿದೆ ಅಂತ ಪಂಜಾಬ್ ಸರ್ಕಾರ ತಿಳಿಸಿದೆ. ಪಂಜಾಬ್ನ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಸೆಪ್ಟೆಂಬರ್ 9ರಂದು ಭೇಟಿ ನೀಡಲಿದ್ದಾರೆ. ಸಂಕಷ್ಟಕ್ಕೆ ಒಳಗಾದ ಜನರು ಮತ್ತು ರೈತರನ್ನ ಮೀಟ್ ಆಗಲಿದ್ದಾರೆ. ಉಂಟಾದ ಹಾನಿಯನ್ನ ಪರಿಶೀಲಿಸಲಿದ್ದಾರೆ. ಕೇರಳದಲ್ಲಿ ಓಣಂ ಆಚರಣೆ ವೇಳೆ ದೊಡ್ಡ ವಿವಾದ ಭುಗಿಲೆದ್ದಿದೆ. ಕನಿಷ್ಠ 27 ಆರ್ಎಸ್ಎಸ್ ಕಾರ್ಯಕರ್ತರ ಮೇಲೆ ಕೇಸ್ ದಾಖಲಾಗಿದೆ. ಅಂದಹಾಗೆ ಕೇರಳದ ಕೊಲ್ಲಂ ಜಿಲ್ಲೆಯಲ್ಲಿರೋ ಪಾರ್ಥಸಾರಥಿ ದೇವಸ್ಥಾನ ಆವರಣದಲ್ಲಿ ಆರ್ಎಸ್ಎಸ್ ಕಾರ್ಯಕರ್ತರು ಪೂಕಳಂ ಅಂದ್ರೆ ಹೂಗಳಿಂದ ರಂಗೋಲಿ ಬಿಡಿಸಿದ್ರು. ಜೊತೆಗೆ ಹೂಗಳಿಂದ ಆಪರೇಷನ್ ಸಿಂಧೂರ್ ಅಂತ ಬರೆದು ಆರ್ಎಸ್ಎಸ್ ಧ್ವಜವನ್ನು ಬಿಡಿಸಲಾಗಿದೆ. ಈ ಸಂಬಂಧ ದೇವಸ್ಥಾನದ ಆಡಳಿತ ಪೊಲೀಸರಿಗೆ ದೂರು ನೀಡಿದೆ. ನಮಗೆ ಆಪರೇಷನ್ ಸಿಂಧೂರ್ ಅಂತ ಬರೆದಿರೋಕೆ ಯಾವುದೇ ಆಕ್ಷೇಪವಿಲ್ಲ. ಆದ್ರೆ ಅವರು ಆರ್ಎಸ್ಎಸ್ ಧ್ವಜ ಬಿಡಿಸಿರೋದು ತಪ್ಪು. ಇದು 2023ರ ಕೇರಳ ಹೈಕೋರ್ಟ್ ಆದೇಶ ಉಲ್ಲಂಘಿಸುತ್ತೆ. ಈ ರೀತಿ ಹಬ್ಬದ ವೇಳೆ ಒಬ್ಬೊಬ್ರು ಒಂದೊಂದು ಧ್ವಜ ಹಾಕೋದ್ರಿಂದ ಹಿಂದೆ ಇಲ್ಲಿ ಭಾರೀ ಗಲಾಟೆ ನಡೀತಿದ್ವು. 2023ರಲ್ಲಿ ಕೇರಳ ಹೈಕೋರ್ಟ್ ದೇವಸ್ಥಾನ ಹತ್ರ ಧ್ವಜದಂತೆ ಯಾವುದೇ ಡೆಕೋರೇಟಿವ್ ಐಟಮ್ಸ್ ಪ್ರದರ್ಶಿಸೋ ಹಾಗಿಲ್ಲ ಅಂತ ಬ್ಯಾನ್ ಹೇರಿತ್ತು ಅಂತ ಹೇಳಿದೆ. ಅದರ ಬೆನ್ನಲ್ಲೇ 27 ಆರ್ಎಸ್ಎಸ್ ಕಾರ್ಯಕರ್ತರ ವಿರುದ್ಧ ಕೇಸ್ ದಾಖಲಾಗಿದೆ. ಇದಕ್ಕೆ ಕೇರಳದ ಬಿಜೆಪಿ ಅಧ್ಯಕ್ಷ ರಾಜೀವ್ ಚಂದ್ರಶೇಖರ್ ತೀವ್ರ ಖಂಡನೆ ವ್ಯಕ್ತಪಡಿಸಿದ್ದಾರೆ. ದೇಶದೊಳಗೆ ದೊಡ್ಡ ನಕ್ಸಲ್ ಬೇಟೆಯಾಗಿದೆ. ಜಾರ್ಖಂಡ್ನ ವೆಸ್ಟ್ ಸಿಗ್ಮುಮ್ ಜಿಲ್ಲೆಯಲ್ಲಿ ಟಾಪ್ ನಕ್ಸಲ್ ಕಮಾಂಡರ್ನನ್ನ ಭದ್ರತಾ ಪಡೆಗಳು ಹೊಡೆದಾಕಿವೆ. ಈತನನ್ನ ಅಮಿತ್ ಹನ್ಸದ ಅಲಿಯಾಸ್ ಅಪ್ತಾನ್ ಅಂತ ಗುರುತಿಸಲಾಗಿದೆ. ಈತನ ಮಾಹಿತಿ ನೀಡಿದವರಿಗೆ ಸುಮಾರು 10 ಲಕ್ಷ ರೂಪಾಯಿ ಬಹುಮಾನವಿತ್ತು. ವೆಸ್ಟ್ ಸಿಗ್ಮುಮ್ ಜಿಲ್ಲೆಯಾದ್ಯಂತ ನಡೆದ ಹಲವು ಹಿಂಸಾತ್ಮಕ ಘಟನೆಗಳಲ್ಲಿ ಈತನ ಕೈವಾಡವಿತ್ತು. ಜೊತೆಗೆ ಈತನ ಗ್ಯಾಂಗ್ ದೊಡ್ಡ ದಾಳಿ ನಡೆಸೋಕೆ ಪ್ಲಾನ್ ಮಾಡಿತ್ತು ಅಂತ ಗುಪ್ತಚರ ಇಲಾಖೆ ಮಾಹಿತಿ ಸಿಕ್ಕಿತ್ತು. ಅದರ ಬೆನ್ನಲ್ಲೇ ಈತನನ್ನ ಎಲಿಮಿನೇಟ್ ಮಾಡಲಾಗಿದೆ. ಇದೇ ವೇಳೆ ಭಾರೀ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನು ವಶಕ್ಕೆ ಪಡೆಯಲಾಗಿದೆ. ದಿಲ್ಲಿ ಏರ್ಪೋರ್ಟ್ನಲ್ಲಿ 3 ಸಿರಿಯಾ ಪ್ರಜೆಗಳನ್ನ ಅರೆಸ್ಟ್ ಮಾಡಲಾಗಿದೆ. ಇವರನ್ನ ಜಕಾರಿಯಾ ಹೈತಮ್ ಅಲ್ಜರ್, ಅಹಮದ್ ಓಹದ್ ಮತ್ತು ಯೂಸುಫ್ ಖಾಲಿದ್ ಅಂತ ಗುರುತಿಸಲಾಗಿದೆ. ಈ 3 ಗಾಜಾ ಸಂತ್ರಸ್ತರ ಹೆಸರೇಳಿ ಮಸೀದಿಗಳಲ್ಲಿ ಹಣ ಕಲೆಕ್ಟ್ ಮಾಡ್ತಿದ್ರು. ಆ ಹಣವನ್ನ ತಮ್ಮ ಸ್ವಂತ ಖರ್ಚಿಗಾಗಿ ಬಳಕೆ ಮಾಡ್ತಿದ್ರು ಅಂತ ಗೊತ್ತಾಗಿದೆ. ಅಹಮದಾಬಾದ್ನ ಕ್ರೈಂ ಬ್ರಾಂಚ್ ಮತ್ತು ದಿಲ್ಲಿ ಪೊಲೀಸರು ಇವರನ್ನ ಅರೆಸ್ಟ್ ಮಾಡಿದ್ದಾರೆ. ಅಂದಹಾಗೆ ಜುಲೈ 22ರಂದು 4 ಸಿರಿಯಾ ಪ್ರಜೆಗಳು ಟೂರಿಸ್ಟ್ ವೀಸಾಗಳ ಮೂಲಕ ಭಾರತಕ್ಕೆ ಬಂದಿದ್ರು. ಆಮೇಲೆ ಗುಜರಾತ್ನ ಅಹಮದಾಬಾದ್ಗೆ ಭೇಟಿ ಕೊಟ್ಟಿದ್ರು. ನಂತರ ಈ ಗ್ಯಾಂಗ್ನ ಓರ್ವ ಸದಸ್ಯನನ್ನ ಬಂಧಿಸಲಾಗಿತ್ತು. ಈಗ ಪರಾರಿಯಾಗಿದ್ದ 3 ವಶಕ್ಕೆ ಪಡೆಯಲಾಗಿದೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಸದ್ಯ ಇವರನ್ನೆಲ್ಲ ತೀವ್ರ ವಿಚಾರಣೆಗೆ ಒಳಪಡಿಸಲಾಗಿದೆ. ಇವರ ಹತ್ರವಿರೋ ಹಣ ಮತ್ತು ಈ ಗ್ಯಾಂಗ್ ಜೊತೆ ಬೇರೆ ಯಾರಾದರೂ ಇದ್ರಾ, ಅಂತಾರಾಷ್ಟ್ರೀಯ ಸಂಘಟನೆಗಳ ಜೊತೆ ಲಿಂಕ್ ಹೊಂದಿದ್ದಾರಾ ಅನ್ನೋ ಆಯಾಮದಲ್ಲಿ ತನಿಖೆ ನಡೆಸಲಾಗುತ್ತಿದೆ. ತಮಿಳುನಾಡು ಮಾಜಿ ಸಿಎಂ ಜಯಲಲಿತಾರ ಆಪ್ತ ಸಹಾಯಕಿ ಬಿಕೆ ಶಶಿಕಲಾ ಹೊಸ ವಿವಾದದಲ್ಲಿ ಸಿಲುಕಿದ್ದಾರೆ. 2016ರಲ್ಲಿ 500 ಮತ್ತು 1000 ಮುಖಬೆಲೆಯ ನೋಟು ಅಮಾನ್ಯೀಕರಣ ಸಂದರ್ಭದಲ್ಲಿ ಶಶಿಕಲಾ ಸುಮಾರು 450 ಕೋಟಿ ರೂಪಾಯಿ ಕೊಟ್ಟು ಶುಗರ್ ಫ್ಯಾಕ್ಟರಿ ಖರೀದಿಸಿದ್ದಾರೆ ಅಂತ ಸಿಬಿಐ ತಿಳಿಸಿದೆ. ಎಫ್ಐಆರ್ನಲ್ಲಿ ಇದನ್ನ ಉಲ್ಲೇಖಿಸಿದೆ. ಅಂದಾಗೆ ಮದ್ರಾಸ್ ಹೈಕೋರ್ಟ್ ನಿರ್ದೇಶನದ ಮೇರೆಗೆ ಸಿಬಿಐ ಪದ್ಮಾದೇವಿ ಶುಗರ್ಸ್ ಲಿಮಿಟೆಡ್ ಕಾರ್ಖಾನೆ ವಿರುದ್ಧ ಕೇಸ್ ಹಾಕಿತ್ತು. ಈ ಕಾರ್ಖಾನೆ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ಗೆ ಸುಮಾರು 120 ಕೋಟಿ ರೂಪಾಯಿ ವಂಚಿಸಿದೆ ಅಂತ ಆರೋಪಿಸಲಾಗಿತ್ತು. ಈ ಕೇಸ್ನ ತನಿಖೆ ವೇಳೆ ಈ ವಿಚಾರ ಬಯಲಾಗಿದೆ. ಆದರೆ ಈ ಸಿಬಿಐ ದಾಖಲಿಸಿದ ಎಫ್ಐಆರ್ನಲ್ಲಿ ಶಶಿಕಲಾರ ಹೆಸರನ್ನ ಉಲ್ಲೇಖಿಸಲಾಗಿಲ್ಲ. ಉತ್ತರ ಪ್ರದೇಶದಲ್ಲಿ ಅಕ್ರಮ ಧಾರ್ಮಿಕ ಮತಾಂತರ ದಂಧೆ
ನಡೆಸುತ್ತಿರೋ ಆರೋಪದ ಮೇಲೆ ಬಂಧಿಯಾಗಿರೋ ಜಲಾಲುದ್ದೀನಿ ಅಲಿಯಾಸ್ ಚಂಗೂರ್ ಬಾಬಾ ಮತ್ತು ಈತನ ಮಗ ಮೆಹಬೂಬ್ ವಿರುದ್ಧ ಭಯೋತ್ಪಾದನಾ ನಿಗ್ರಹ ದಳ ಚಾರ್ಜ್ ಶೀಟ್ ಸಲ್ಲಿಸಿದೆ. ಇದರಲ್ಲಿ ಈ ಇಬ್ಬರು ಕಳೆದ 3 ವರ್ಷಗಳಿಂದ ಹಿಂದೂ ಯುವತಿಯರನ್ನ ಮತಾಂತರ ಮಾಡೋಕೆ 1,000ಕ್ಕೂ ಅಧಿಕ ಮುಸ್ಲಿಂ ವ್ಯಕ್ತಿಗಳಿಗೆ ಹಣ ನೀಡುತ್ತಿದ್ರು ಅಂತ ಉಲ್ಲೇಖಿಸಲಾಗಿದೆ. ಅಲ್ಲದೆ ಇವರ ಗುಂಪು ಬೆದರಿಕೆ ನೀಡಿ ಜನರನ್ನ ಮತಾಂತರ ಮಾಡಿ 2047ರ ಒಳಗೆ ಭಾರತವನ್ನ ಮುಸ್ಲಿಂ ರಾಷ್ಟ್ರವಾಗಿ ಬದಲಾಯಿಸೋಕೆ ದೊಡ್ಡ ಗುರಿ ಇಟ್ಕೊಂಡಿದ್ರು ಅನ್ನೋದು ಬಯಲಾಗಿದೆ. ಇನ್ನು ಚಾರ್ಜ್ ಶೀಟ್ನಲ್ಲಿ 29 ಸಾಕ್ಷಿದಾರರ ಹೇಳಿಕೆ ದಾಖಲಿಸಿಕೊಳ್ಳಲಾಗಿದೆ. ಜಪಾನ್ ಪ್ರಧಾನಿ ಹುದ್ದೆಗೆ ಶಿಗೆರು ಇಶಿಬಾ ರಾಜೀನಾಮೆ ನೀಡಿದ್ದಾರೆ. ಆಡಳಿತಾರೂಢ ಲಿಬರಲ್ ಡೆಮಾಕ್ರೆಟಿಕ್ ಪಾರ್ಟಿ ಮತದಾರ ಮಿತ್ರ ಪಕ್ಷದಿಂದ ರಾಜೀನಾಮೆ ನೀಡುವಂತೆ ಒತ್ತಡ ಕೇಳಿಬಂದ ಬೆನ್ನಲ್ಲೇ ರಾಜೀನಾಮೆ ಕೊಟ್ಟಿದ್ದಾರೆ. ಜುಲೈನಲ್ಲಿ ನಡೆದ ಸಂಸತ್ತಿನ ಮೇಲ್ಮನೆ ಚುನಾವಣೆಯಲ್ಲಿನ ಸೋಲಿನ ಹೊಣೆ ಹೊತ್ಕೊಳ್ಳಿ ಅಂತ ಇಶಿಬಾರಿಗೆ ಒತ್ತಡ ಹಾಕಲಾಗಿತ್ತು. ಹೀಗಾಗಿ ರಾಜೀನಾಮೆ ಘೋಷಿಸಿದ್ದಾರೆ. ಜೊತೆಗೆ ಜೀವನ ವೆಚ್ಚ ಕೂಡ ಹೆಚ್ಚಾಗ್ತಿದೆ ಅಂತ ಅಲ್ಲಿನ ಜನ ಆಕ್ರೋಶ ಹೊರಹಾಕಿದ್ರು. ಹೀಗಾಗಿ ರಿಸೈನ್ ಮಾಡಿದ್ದಾರೆ ಎನ್ನಲಾಗ್ತಿದೆ. ಹೊಸ ಪ್ರಧಾನಿ ಆಯ್ಕೆಯಾಗೋವರೆಗೂ ನಾನೇ ಜನರ ಜವಾಬ್ದಾರಿ ವಹಿಸಿಕೊಳ್ತೀನಿ ಅಂತ ಇಶಿಬಾ ತಿಳಿಸಿದ್ದಾರೆ. ಅಂದಹಾಗೆ ಕಳೆದ ಅಕ್ಟೋಬರ್ನಲ್ಲಷ್ಟೇ ಇಶಿಬಾ ಜಪಾನ್ ಪ್ರಧಾನಿಯಾಗಿ ಅಧಿಕಾರ ವಹಿಸಿಕೊಂಡಿದ್ರು. ರಷ್ಯಾ ಮತ್ತು ಯುಕ್ರೇನ್ ನಡುವೆ ಉದ್ವಿಗ್ನತೆ ಜಾಸ್ತಿಯಾಗಿದೆ. ಯುಕ್ರೇನ್ ರಾಜಧಾನಿ ಕೀವ್ ಮೇಲೆ ರಷ್ಯಾ ಬರೋಬ್ಬರಿ 800ಕ್ಕೂ ಅಧಿಕ ಡ್ರೋನ್ ದಾಳಿ ಮಾಡಿತ್ತು. ಜೊತೆಗೆ 13 ಮಿಸೈಲ್ಸ್ ಲಾಂಚ್ ಮಾಡಿತ್ತು. ಪರಿಣಾಮ 3 ಮೃತಪಟ್ಟು ಹಲವರು ಗಾಯಗೊಂಡಿದ್ರು. ರಷ್ಯಾ ದಾಳಿಗೆ ಇದೇ ಮೊದಲ ಬಾರಿಗೆ ಯುಕ್ರೇನ್ನ ಪ್ರಮುಖ ಸರ್ಕಾರಿ ಕಟ್ಟಡಕ್ಕೆ ಹಾನಿಯಾಗಿತ್ತು. ಸಚಿವ ಸಂಪುಟ ಕಟ್ಟಡದಲ್ಲಿ ಹೊಗೆಯಾಡೋದು ಕಾಣಿಸಿದೆ. ಇದೀಗ ಯುಕ್ರೇನ್ ದೊಡ್ಡ ಪ್ರತಿಕಾರ ಹೇಳಿದೆ. ರಷ್ಯಾದ ಬ್ರಿಯಾನ್ಸ್ಕ್ ಪ್ರದೇಶದಲ್ಲಿರೋ ಡ್ರೋಜ್ಬಾ ಆಯಿಲ್ ಪೈಪ್ಲೈನ್ ಮೇಲೆ ದಾಳಿ ಮಾಡಿದೆ. ಅಂದಾಗೆ ಇದು ಸೋವಿಯತ್ ಯೂನಿಯನ್ ಕಾಲದ ಪೈಪ್ಲೈನ್. ಇದರ ಮೂಲಕ ರಷ್ಯಾದಿಂದ ಹಂಗರಿ ಮತ್ತು ಸ್ಲೋವಾಕಿಯಾ ಆಯಿಲ್ ಖರೀದಿ ಮಾಡ್ತಿವೆ. 2022ರ ನಂತರ ಯುರೋಪ್ ರಾಷ್ಟ್ರಗಳು ರಷ್ಯಾದಿಂದ ಆಯಿಲ್ ಖರೀದಿ ನಿಲ್ಲಿಸಿದ್ರು. ಇವೆರಡೂ ದೇಶಗಳು ಮಾತ್ರ ಈಗಲೂ ಇದೇ ಪೈಪ್ಲೈನ್ ಮೂಲಕ ರಷ್ಯಾದಿಂದ ತೈಲ ಖರೀದಿಸುತ್ತಿವೆ. ಈಗ ಯುಕ್ರೇನ್ ಅದರ ಮೇಲೇನೆ ದಾಳಿ ಮಾಡಿದ್ರು. ಇತ್ತೀಚೆಗಷ್ಟೇ ಈ ಹಂಗರಿ ಮತ್ತು ಸ್ಲೋವಾಕಿಯಾ ರಷ್ಯಾದಿಂದ ಇನ್ನೂ ತೈಲ ತರಿಸಿಕೊಳ್ಳೋ ಬಗ್ಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಫೋನ್ ಕಾಲ್ ವೇಳೆ ಅಸಮಾಧಾನ ಹೊರಹಾಕಿದ್ರು ಅಂತ ಯುಕ್ರೇನ್ ಅಧ್ಯಕ್ಷ ವ್ಲಾಡಿಮಿರ್ ಜೆಲೆನ್ಸ್ಕಿ ಹೇಳಿದ್ರು. ಈಗ ಯುಕ್ರೇನ್ ಪ್ರತೀಕಾರ ಹೇಳಿ ಅವರಿಗೆ ತೈಲ ಪೂರೈಕೆ ಆಗ್ತಿದ್ದ ಪೈಪ್ಲೈನ್ ಮೇಲೆ ದಾಳಿ ಮಾಡಿದೆ. ಸದ್ಯ ರಷ್ಯಾ ಇದುವರೆಗೆ ಯಾವುದೇ ಕಮೆಂಟ್ ಮಾಡಿಲ್ಲ. ಬಿಜೆಪಿಯ ಯೂತ್ ವಿಂಗ್ ಭಾರತೀಯ ಜನತಾ ಯುವ ಮೋರ್ಚಾ ಪಿಎಂ ಮೋದಿಯವರ 75ನೇ ಜನ್ಮದಿನದ ಅಂಗವಾಗಿ ನಮೋ ಯುವ ರನ್ ಕ್ಯಾಂಪೇನ್ ಲಾಂಚ್ ಮಾಡಿದೆ. ಈ ಅಭಿಯಾನ ಯುವಜನತೆಯಲ್ಲಿ ಫಿಟ್ನೆಸ್ ಅನ್ನ ಉತ್ತೇಜಿಸೋ ಮತ್ತು ಯುವಜನರನ್ನ ಮಾದಕ ದ್ರವ್ಯದಿಂದ ದೂರವಿರಲು ಪ್ರೇರೇಪಿಸೋ ಗುರಿ ಇಟ್ಕೊಂಡಿದೆ. ಈ ಮೆಗಾ ರನ್ ಇವೆಂಟ್ ಸೆಪ್ಟೆಂಬರ್ 21ಕ್ಕೆ ದೇಶದ 75 ಲೊಕೇಷನ್ಗಳಲ್ಲಿ ನಡೆಯಲಿದೆ. ಇದರ ಲಾಂಚ್ ಕಾರ್ಯಕ್ರಮದಲ್ಲಿ ಬಿಜೆಪಿ ಸಂಸದ ಭಾರತೀಯ ಜನತಾ ಯುವ ಮೋರ್ಚಾ ಅಧ್ಯಕ್ಷ ತೇಜಸ್ವಿ ಸೂರ್ಯ, ಕೇಂದ್ರ ಕ್ರೀಡಾ ಮಂತ್ರಿ ಮನ್ಸುಖ್ ಮಾಂಡವೀಯ ಸೇರಿ ಅನೇಕರು ಪಾಲ್ಗೊಂಡಿದ್ರು. ಅಂದಹಾಗೆ ಸೆಪ್ಟೆಂಬರ್ 17ಕ್ಕೆ ಪಿಎಂ ಮೋದಿಯವರ ಜನ್ಮದಿನ ಇದೆ. ಎಐಎಂಐಎಂ ಮುಖ್ಯಸ್ಥ ಸಂಸದ ಅಸಾದುದ್ದೀನ್ ಒವೈಸಿ ಐಎನ್ಡಿಎ ಬ್ಲಾಕ್ನ ನಾಮನಿರ್ದೇಶಿತ ಉಪರಾಷ್ಟ್ರಪತಿ ಅಭ್ಯರ್ಥಿ ಬಿ ಸುದರ್ಶನ್ ರೆಡ್ಡಿ ಅವರಿಗೆ ಬೆಂಬಲ ಸೂಚಿಸಿದ್ದಾರೆ. ಸೆಪ್ಟೆಂಬರ್ 9ರಂದು ನಡೆಯಲಿರೋ ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಸುಪ್ರೀಂ ಕೋರ್ಟ್ನ ಮಾಜಿ ಜಡ್ಜ್ ಸುದರ್ಶನ್ ರೆಡ್ಡಿ ಅವರಿಗೆ ಬೆಂಬಲ ನೀಡ್ತೀನಿ. ಇದಕ್ಕಾಗಿ ತೆಲಂಗಾಣ ಸಿಎಂ ಕಚೇರಿಯಿಂದ ಮನವಿ ಸ್ವೀಕರಿಸಿದ್ದೀನಿ ಅಂತ ಒವೈಸಿ ಹೇಳಿದ್ದಾರೆ. ಅಂದಹಾಗೆ ಜಗದೀಪ್ ಧನ್ಕರ್ ರಾಜೀನಾಮೆಯಿಂದ ಉಪರಾಷ್ಟ್ರಪತಿ ಹುದ್ದೆ ಖಾಲಿಯಾಗಿತ್ತು. ಇನ್ನು ರಾಷ್ಟ್ರ ರಾಜಧಾನಿ ದಿಲ್ಲಿಯಲ್ಲಿ ದೊಡ್ಡ ಕಳ್ಳತನ ನಡೆದಿದೆ. ಕೆಂಪುಕೋಟೆಯ ಪಾರ್ಕ್ನಲ್ಲಿ ಜೈನ ಸಮುದಾಯದ ಧಾರ್ಮಿಕ ಆಚರಣೆ ವೇಳೆ 1 ಕೋಟಿ ರೂಪಾಯಿ ಮೌಲ್ಯದ ಕಲಶವನ್ನ ಕಳ್ಳತನ ಮಾಡಲಾಗಿದೆ. ಈ ಕಲಶವನ್ನ ಚಿನ್ನ, ವಜ್ರ ಮತ್ತು ರತ್ನದ ಕಲ್ಲುಗಳಿಂದ ಡಿಸೈನ್ ಮಾಡಲಾಗಿತ್ತು. ಆದರೆ ವ್ಯಕ್ತಿಯೊಬ್ಬ ಜೈನ ಅರ್ಚಕನಂತೆ ಬಂದು ಈ ಕಲಶವನ್ನ ಕಳ್ಳತನ ಮಾಡಿ ಪರಾರಿಯಾಗಿದ್ದಾನೆ. ಸದ್ಯ ಅಲ್ಲಿನ ಸಿಸಿಟಿವಿ ದೃಶ್ಯಾವಳಿ ಪರಿಶೀಲಿಸಿ ದಿಲ್ಲಿ ಪೊಲೀಸರು ತನಿಖೆ ಶುರು ಮಾಡಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ಮತ್ತೆ ಭೇಟಿಯಾಗ್ತಿರೋಣ. ನಮಸ್ಕಾರ.